ಆಚಾರ್ಯರ ಬದುಕು ಮತ್ತು ಬರಹ ಎರಡೂ ನಮ್ಮ ಇಡೀ ಸಮಾಜಕ್ಕೆ ಉನ್ನತವಾದಂತಹ ಒಂದು ಮೌಲ್ಯವನ್ನು ಹೇಗೆ ನೀಡಿದೆ ಅಂತ ನಾವು ಯೋಚಿಸುವಷ್ಟು ಮತ್ತೆ ಮತ್ತೆ ತೆರೆದುಕೊಳ್ಳುವ ಒಂದು ರೀತಿಯಾದ ಆಳವಾದಂತಹ ಸತ್ವವುಳ್ಳಂತಹ ಒಂದು ಶಕ್ತಿ ಅಂತ ಗೊತ್ತಾಗುತ್ತೆ. ಜಗತ್ತಿಗೆ ಯಾವತ್ತೂ ಕೂಡ ಒಂದು ಅನುಸಾರ ಮಾಡಬೇಕು ಅಂತಾದಾಗ, ಏನನ್ನಾದರೂ ಒಂದು ಅನುಸರಿಸಬೇಕು ಅಂತಂದಾಗ, ಅವರಿಗೆ ಪ್ರಶ್ನೆ ಇದ್ದಾಗ ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅದನ್ನು ಅಂದರೆ ಮನಸ್ಸಿಗೆ ಮನವರಿಕೆ ಆಗುತ್ತೆ. ಪ್ರಶ್ನೆ ಬರದೇನೆ ನಾವು ಎಷ್ಟೋ ಸರ್ತಿ ಏನೋ ಕೆಲವು ಹೇಳಿದಾಗಲೂ ಅದು ತಲೆಗೆ ಹೋಗುವುದೇ ಇಲ್ಲ. ನಾವು ನಮ್ಮ ಬದುಕಿನಲ್ಲಿ ನಮಗೆ ಗುರಿ ಇರುವುದೇನು ಅಂತಂದರೆ ವೆಲ್ ಸೆಟಲ್ಡ್ ಆಗಬೇಕು ಅಂತ. ಆಗ ಮಧ್ವಾಚಾರ್ಯ ನಮಗೆ ಉಪಯೋಗಕ್ಕಿಲ್ಲ. ಅಂದರೆ ಉಪಯೋಗಕ್ಕಿಲ್ಲ ಅಂದರೆ ಶಾಸ್ತ್ರೀಯವಾಗಿ, ಆದರೆ ಬದುಕಿನಲ್ಲಿಯೂ ಉಪಯೋಗ ಆಗತ್ತೆ ಅಂತ ಯೋಚಿಸುವ ದೃಷ್ಟಿಯಲ್ಲಿ ನಾವು ಅಧ್ಯಯನ ಮಾಡಿದರೆ ನಿಜವಾಗಿ ಉಪಯೋಗಕ್ಕಿದೆ. ಅಂದರೆ ಮೊದಲೊಂದು ಬಾರಿ ನಾವು ಪ್ರವೇಶಿಸದೆಯೇ ಅದರಲ್ಲಿ ಏನೂ ಇಲ್ಲ ಅಂತ ನಿರಾಕರಿಸಿದರೆ ಕಳ್ಕೊಂಡವರು ಅವರು. ಆದರೆ ಏನಿದೆ ಅಂತ ಒಂದು ಸರ್ತಿ ಕುತೂಹಲಕ್ಕಾದರೂ ಕಣ್ಣು ಬಿಟ್ಟು ನೋಡಿದರೆ ನಮ್ಮ ಹೆಜ್ಜೆಯ ಪ್ರತಿಯೊಂದು ಘಟನೆಗಳು ಕೂಡ, ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅದು ಭಗವಂತನ ಪೂಜೆಯನ್ನಾಗಿಸುವುದು ಮತ್ತು ನೆಮ್ಮದಿಯಿಂದ ಬಾಳನ್ನು ಕಳೆಯುವುದು ಹೇಗೆ ಅನ್ನುವ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ. ನಾವು ಮಾಡಿದ ಪ್ರತಿಯೊಂದು ಕರ್ಮವನ್ನು, ಪ್ರತಿಯೊಂದು ಚಲನವಲನಗಳನ್ನು ಭಗವಂತನಿಗೆ ಅರ್ಪಿಸುವುದೇ ನಾವು ರಾತ್ರಿ ಮಲ್ಕೊಳ್ಳುವಾಗ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಹೇಳಿ ನಿದ್ದೆಗೆ ಶರಣ ಆದರೆ ಬೆಳಗಿನಿಂದ ಇಲ್ಲಿಯ ತನಕ ಆದ ಎಲ್ಲ ಘಟನೆಗಳನ್ನು ಒಂದು ಸರ್ತಿ ನೆನೆದು ಅದರಲ್ಲಿ ನಾವು ಸಾಕ್ಷಿಯಾಗಿ ನಿಂತಾಗ ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡಿ ಸರಿಯಾದದನ್ನು ಇನ್ನು ಹೆಚ್ಚು ಮಾಡಬೇಕು, ತಪ್ಪಾದದನ್ನು ಇನ್ನು ಮುಂದೆ ನನ್ನ ಕೈಯಿಂದ ಮಾಡಿಸ್ಬೇಡ ದೇವರೇ ಅಂತ ಕ್ಷಮೆ ಕೇಳಿ ನಾವು ಅದನ್ನು ಅರ್ಪಿಸಿಬಿಟ್ರೆ ಮರುದಿವಸದ ನಮ್ಮ ಉತ್ಸಾಹ ಇಮ್ಮಡಿಯಾಗಿರುತ್ತೆ, ಮುಮ್ಮಡಿಯಾಗುತ್ತೆ. ಅದನ್ನೇ ಹಿಂದಿನವರು ಹೇಳಬೇಕಾದ್ರೆ ಕಾಯೇನ ವಾಚ ಮನಸ ಇಂದ್ರಿಯರ್ವ, ಪ್ರತಿಯೊಂದು ಇಂದ್ರಿಯಗಳಿಂದ, ಮಾತಿನಿಂದ, ಮನಸ್ಸಿನಿಂದ ಆಲೋಚಿಸಿದ ಯೋಚನೆಗಳಿರಬಹುದು ಅಥವಾ ನಮ್ಮ ದೇಹದ ಕ್ರಿಯೆಗಳಿರ್ಬೋದು, ಎಲ್ಲವೂ ಭಗವಂತನಿಗೆ ಸಮರ್ಪಿತ ಅಂತ. ಅಷ್ಟು ಹೇಳಿದ ಮೇಲೆ ಒಳ್ಳೆಯದು ಕೆಟ್ಟದ್ದು ಅಂತ ನಾವು ಡಿವೈಡ್ ಮಾಡಲಿಕ್ಕಿಲ್ಲ. ಒಳ್ಳೆಯದನ್ನು ಅವನಿಗೆ ಕೊಡಲಿಕ್ಕೆ, ಕೆಟ್ಟದ್ದನ್ನು ಅವನಿಗೆ ಕೊಡಲಿಕ್ಕೆ. ನಾವು ಎರಡೂ ಮಾಡುವುದು ಅವನ ಅಧೀನವಾಗಿಯೇನೇ. ನಾವು ಕೆಟ್ಟದ್ದನ್ನು ಮಾಡಲಿಕ್ಕೆ ನಾವು ಸ್ವತಂತ್ರರು ಅಂತನೋ ಅಥವಾ ಕೆಟ್ಟದ್ದನ್ನು ಒಪ್ಪಿಸಲಿಕ್ಕೆ ಏನು ಕಾರಣ ಇದೆ ಅಂತನೋ ಪ್ರಶ್ನೆ ಮಾಡುವುದಕ್ಕಿಂತ ಸರಿಯಾಗಿ ಆಲೋಚನೆ ಮಾಡಿದರೆ, ಇದನ್ನು ಹಿಂದೆಯೂ ಬಹಳ ಬಾರಿ ಅರ್ಜುನನ ಪ್ರಶ್ನೆಯಿಂದಲೇ ಬಂದಿತ್ತು. ನಾವು ಬಯಸದೇ ಇದ್ರೂ ಆಗುತ್ತೆ ಅಂದರೆ ಹಾಗಾದರೆ ಒತ್ತಾಯಪೂರ್ವಕವಾಗಿ ನಡೆದಿದೆ ಅಂತ. ಅದಕ್ಕೆ ಕಾರಣ ಮತ್ತೆ ನಮ್ಮಲ್ಲಿ ಸೇರಿಕೊಂಡಂತಹ ದುಷ್ಟ ಚಿಂತನೆಗಳ ರೂಪದ ಅಸುರ ಶಕ್ತಿ ಕೆಲಸ ಮಾಡುತ್ತೆ. ಅಲ್ಲ, ಎರಡನ್ನೂ ಒಪ್ಪಿಸುವುದು ಅಂತಂದರೆ ಹಾಗಾದರೆ ಒಪ್ಪಿಸುವುದು ಮತ್ತೆ ಹೊಸ ತಪ್ಪು ಮಾಡುವುದು ಕನ್ಫೆಷನ್ನಾ? ಅಲ್ಲ. ಯಾವುದೋ ಒಂದು ದಿವಸ 6 ದಿವಸ ತಪ್ಪುಗಳನ್ನು ಮಾಡಿ ಕೊನೆಯ ದಿವಸ ಹೋಗಿ ಗುಟ್ಟಿನಲ್ಲಿ ನಾನು ಇಂತಿಂತಹ ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಗೆ ಕೊಟ್ಟ ನಂತರ ಮತ್ತೆ ವಾರದಲ್ಲಿ ಅದೇ ತಪ್ಪುಗಳನ್ನು ಮರುಕಳಿಸುವಂತಹ ರೀತಿಯ ಪ್ರಾಯಶ್ಚಿತ್ತವನ್ನೆಲ್ಲ ಹೇಳಿದ್ದಿಲ್ಲಿ. ಅವರು ಹೇಳಿದ್ದು ಪಶ್ಚಾತ್ ತಪತಿ, ಆ ನಂತರ ನಾನು ಇಂತಹ ತಪ್ಪು ಮಾಡಬಾರದಿತ್ತು ಅಂತ ನೊಂದು ಇನ್ನು ಮುಂದೆ ನನ್ನ ಕೈಯಿಂದ ಇಂತಹ ತಪ್ಪುಗಳನ್ನು ಮಾಡಿಸಬೇಡವೋ ದೇವರೇ ಅಂತ ಒಪ್ಪಿಸುವುದುಂಟಲ್ವ, ಅದು ದುಷ್ಕೃತಿಯನ್ನು ನಾವು ದೇವರಿಗೆ ಅರ್ಪಿಸುವ ಕ್ರಮ. ನನ್ನ ಕೈಯಿಂದ ತಪ್ಪಾಗಿ ಹೋಗಿದೆ, ಮಾಡ್ತಾ ಮಾಡ್ತಾ ಗೊತ್ತಿದ್ದು ಮತ್ತೆ ಮತ್ತೆ ಒಪ್ಪಿಸ್ತೇನೆ ಅಂತ ಅನ್ನೋದು ಕೇವಲ ಬಾಯಿ ಮಾತಿನ ಕ್ರಿಯೆ ಆಗತ್ತೆ ಹೊರತು ನಿಜವಾಗಿ ಪ್ರಾಯಶ್ಚಿತ್ತ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಚಿತ್ತವನ್ನು ಶೋಧನೆ ಮಾಡಿ ದೇವರೇ ಈ ಚಿತ್ತವನ್ನು ಶುದ್ಧೀಕರಿಸಿ ಇನ್ನೊಮ್ಮೆ ಈ ತಪ್ಪನ್ನು ನನ್ನ ಕೈಯಿಂದ ಆಗದಂತೆ ನನ್ನ ಮನಸ್ಸಿನಲ್ಲಿ ಕೊಳೆಯನ್ನು ಕಳೆ ಅನ್ನುವ ಪ್ರಾರ್ಥನೆ. ಹಾಗಾಗಿ ಸುಕೃತವನ್ನಾಗಲಿ ದುಷ್ಕೃತವನ್ನಾಗಲಿ ಎರಡನ್ನೂ ಭಗವಂತನಿಗೆ ಅರ್ಪಿಸಬೇಕಾದದ್ದು ಅನ್ನುವುದು ಶಾಸ್ತ್ರದಲ್ಲಿ ಎಲ್ಲ ಕಡೆಯಲ್ಲೂ, ಭಾಗವತದಲ್ಲಿ ಬಹಳ ಬಾರಿ ಇಂತಹ ಮಾತುಗಳು ಬರ್ತವೆ. ಅಂದರೆ ಎಲ್ಲವನ್ನೂ ಒಪ್ಪಿಸುವುದು ಅಂತಂದಾಗ ಅದರ ಅರ್ಥ ಏನಾಯಿತು? ಎಲ್ಲವನ್ನೂ ಮಾಡಿಸುವುದು ಅವನೇ ಅಂತ. ಅದು ಒಳ್ಳೆಯದು ಇರಬಹುದು, ಕೆಟ್ಟದ್ದು ಇರಬಹುದು. ಯಾಕೆ ಮಾಡಿಸ್ತಾನೆ? ಯಾವ ಬೀಜದಲ್ಲಿ ಯಾವ ಗುಣ ಇದೆ ಆ ಬೀಜದ ಗುಣವನ್ನು ಹಾಗೇ ಬೆಳೆಯುವಂತೆ ಮಾಡುವುದು ನಿಜವಾಗಿ ಒಬ್ಬ ಅಂದರೆ ಅಧಿಕಾರದಲ್ಲಿ ಇದ್ದು ಆ ವ್ಯವಸ್ಥೆಯನ್ನು ನೋಡಿಕೊಳ್ಳುವವನ ಕರ್ತವ್ಯ. ಅದನ್ನು ಬದಲಾಯಿಸಿದರೆ ಅದು ಅದಾಗಿ ಇರುವುದಿಲ್ಲ. ನಾವೆಲ್ಲ ಸರಿ ಮಾಡಬೇಕು, ಈ ಜಗತ್ತಿನಲ್ಲಿ ಏನೇನಿದೆಯೋ ಕಹಿಯ ಪದಾರ್ಥ,
ಹುಳಿಯ ಪದಾರ್ಥ, ಖಾರ ಪದಾರ್ಥ ಎಲ್ಲವೂ ಕೂಡ ಸಿಹಿ ಆಗಬೇಕು ಅಂತ ಮಾಡಿಬಿಟ್ರೆ ಆ ಷಡ್ರಸಗಳು ಅನ್ನೋದಕ್ಕೆ ನಾವು ಊಟದಲ್ಲಿ ಅಷ್ಟು ವೆರೈಟಿಗಳನ್ನು ಮಾಡುವುದಕ್ಕೆ ಮುಂದೆ ಸಾಧ್ಯವೇ ಇಲ್ಲ. ನಮಗೆಲ್ಲವೂ ಕೆಲವರಿಗೆ ಯಾಕೆಂದರೆ ಸಿಹಿ ಇಷ್ಟ, ಕೆಲವರಿಗೆ ಖಾರ ಒತ್ತಿಗಿದ್ರೆ ಬಹಳ ಇಷ್ಟ ಆಗುತ್ತೆ, ಕೆಲವರು ಸ್ವಲ್ಪ ಹುಳಿಯನ್ನು ಇಷ್ಟಪಡ್ತಾರೆ. ಲೋಕೋ ಭಿನ್ನ ರುಚಿಹಿ ಅನ್ನುವ ಮಾತಿನಂತೆ ಜಗತ್ತಿನಲ್ಲಿ ಎಲ್ಲ ಥರದ ಯೋಚನೆಗಳಿಗೂ ಶಾಸ್ತ್ರ ಹೇಗೆ ದಾರಿಯನ್ನು ಹಾಕಿಕೊಡುತ್ತೋ ಹಾಗೆ ಎಲ್ಲ ರೀತಿ ಬದುಕುವುದಕ್ಕೂ ನಮ್ಮ ಜೀವನದ ನಡೆ ಎನ್ನುವುದನ್ನು ಅನುಸರಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಪ್ರಕೃತಿ. ಹಾಗಾಗಿ ನಿಗ್ರಹ ಕಿಂಕರಿಷ್ಯತಿ ಕೃಷ್ಣ ಹೇಳುವ ಮಾತು. ಅವನು ಭಾರಿ ಒಳ್ಳೆಯವನ ರೀತಿ ನಡ್ಕೊಂಡ್ರೂ ಕೂಡ ಅವನ ಒಳಗಿನಿಂದ ಅವನ ಕೆಟ್ಟ ಪ್ರಕೃತಿ ಅಂತ ಅನ್ನೋದು ವ್ಯಕ್ತ ಆಗಿಯೇ ಆಗುತ್ತೆ, ಪ್ರಸಂಗ ಬರುತ್ತಷ್ಟೇ. ಅಂದರೆ ದೇವರೇನು ಮಾಡ್ತಾನೆ ಅಂದರೆ ತಪ್ಪು ಮಾಡಿಸ್ತಾನೆ ಅಂತಂದರೆ ಹಾಗಾದರೆ ಪಾಪ ಅವನಿಗಲ್ವಾ ಅಂದರೆ ಅಲ್ಲ, ಯಾಕೆಂದರೆ ಅವನ ಸ್ವಭಾವದಲ್ಲಿದ್ದದ್ದನ್ನು ವ್ಯಕ್ತ ಮಾಡಿದ. ಹೇಗೆ ಅವನಲ್ಲಿದ್ದ ಪುಣ್ಯದ ಕರ್ಮವನ್ನು ಮಾಡಿಸಿ ಅವನಿಗೇ ಅದರ ಸತ್ಫಲವನ್ನು ಕೊಡಿಸ್ತಾನೋ ಹಾಗೆ ಅವನಲ್ಲಿದ್ದ ಸ್ವಭಾವಕ್ಕನುಗುಣವಾಗಿ ದುಷ್ಕೃತಿಯನ್ನು ಮಾಡಿಸಿ ಅದರ ದುಷ್ಟಕರ್ಮವನ್ನು ಅವನಿಗೆ ಫಲವನ್ನು ಅನುಭವಿಸುವಂತೆ ಮಾಡ್ತಾನೆ. ಇದು ದೇವರ ಸಾರ್ವಭೌಮತ್ವವನ್ನು ಹೇಳುವಂತಹ ಮಾತು. ಯಾಕೆಂದರೆ ಎಲ್ಲೋ ಒಂದೊಂದು ಕಡೆ ನಮ್ಮ ಲೋಕದ ಆಲೋಚನೆಗೆ ಹೊಂದುವುದಿಲ್ಲ ಅಂದುಕೊಂಡು ನಾವು ದೇವರ ಮೇಲೆ ಆಕ್ಷೇಪ ಮಾಡೋದಿಲ್ಲ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಆ ಪ್ರಕಾರ ನಾವು ಆಲೋಚಿಸಬೇಕಾದ ಅನಿವಾರ್ಯತೆ ಬರುತ್ತೆ. ಅದರಿಂದಾಗಿ ಅವರನ್ನೆಲ್ಲ ನಾವು ಮೇಲೆ ಯಾವತ್ತೂ ಬರಲಿಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದಲ್ಲ. ಭಗವಂತನ ದಾರಿಯಲ್ಲಿ ಸರಿಯಾಗಿ ಬಂದ ಅಂದರೆ ಅವನನ್ನು ದೇವರು ತನ್ನ ಹತ್ತಿರಕ್ಕೆ ಕರ್ಕೊಳ್ತಾನೆ. ಬೆಳಕಿಗೆ ಮುಖ ಮಾಡಿ ನಡೆಯುವವನನ್ನು ಬೆಳಕಿನ ಹತ್ತಿರಕ್ಕೆ ಕರ್ಕೊಂಡು ಹೋಗುವುದು ಭಗವಂತನ ಜವಾಬ್ದಾರಿ. ಎನಗೂ ವಾಣೆ ರಂಗ ನಿನಗೂ ವಾಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣಿ. ದುಷ್ಟ ಸಂಘ ಮಾಡದಿದ್ದರೆ ಸಜ್ಜನ ಸಂಘ ಮಾಡದಿದ್ದರೆ ಎನಗೆ ಆಣಿ, ದುಷ್ಟರ ಸಂಘ ಬಿಡಿಸಾದಿದ್ದರೆ ನಿನಗೆ ಆಣಿ. ಇದು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದದ್ದು. ನಾನು ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸ್ತೇನೆ, ಆದರೆ ಕೆಟ್ಟದ್ದಾಗುವ ಪರಿಸ್ಥಿತಿ ಇದ್ದರೆ ದಯವಿಟ್ಟು ಅದನ್ನು ತಡೆದು ನನ್ನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವಂತೆ ಮಾಡು. ಕರುಣಾಳು ಬಾ ಬೆಳಕೆ ಕೈ ಹಿಡಿದು ನಡೆಸೆನ್ನನು ಅಂತ ಮಸುಕಿತೀ ಮಬ್ಬಿನಲ್ಲಿ. ಬದುಕು ನಮಗೆ ಪೂರ್ಣ ಅರ್ಥ ಆಗೋದು ಸಾಧ್ಯವೇ ಇಲ್ಲ. ಎಷ್ಟು ಕಲ್ತರೂ ಹೊಸತು ಅಂತ ಜೀವನ ಕಲಿಸ್ತಾನೇ ಇರುತ್ತೆ. ಹಾಗಾಗಿ ಕೈ ಹಿಡಿದು ನಡೆಸಬೇಕಾದವನು ನೀನು ಅಂತ ಬೆಳಕಿನ ಸ್ವರೂಪವಾಗಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ನನಗೆ ಓ ಸೂರ್ಯದೇವನೇ, ನಿನ್ನ ಮೇಲೆ ಬಂಗಾರದ ಒಂದು ಕವಚ ಕೂತಿದೆ, ನಾನು ಅದನ್ನು ನೋಡಲಿಕ್ಕೆ ಬಯಸುವುದಲ್ಲ, ಅದರ ಒಳಗೆ ನಿಜವಾದ ಬೆಳಕಿನ ಸತ್ವ ಏನಿದೆ ಅದನ್ನು ಸತ್ಯವನ್ನು ಧರ್ಮವನ್ನು ನೋಡಲಿಕ್ಕೆ ನಾನು ಬಯಸ್ತೇನೆ ಅಂತ ದೇವರ ಹತ್ರ ಸೂರ್ಯನಲ್ಲಿ ನಿಂತು ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕಿದೆ. ಅಂದರೆ ಆ ರೀತಿ ನಮ್ಮ ಪ್ರಾರ್ಥನೆ ಇದ್ದಾಗ ನಮ್ಮ ಸಾಧನೆಯ ದಾರಿಯನ್ನು ನಾವು ನೋಡಿಕೊಳ್ಳುವುದು ಅದು ಶಾಸ್ತ್ರ ನಮಗೆ ಮೊದಲು ಹೇಳುವ ಎಚ್ಚರ. ನಮ್ಮಿಂದಾಗಿ ಯಾವ ಪ್ರಸಂಗದಲ್ಲೂ ಇನ್ನೊಬ್ಬರ ಬದುಕಿಗೆ ಹಾನಿ ಉಂಟಾಗದಂತೆ ನೋಡಿಕೊಳ್ಳಬೇಕು. ಜಗತ್ತಿನ ಪ್ರತಿಯೊಂದು ಜೀವಿಯೂ ಕೂಡ ಬದುಕುವುದಕ್ಕೆ ಅರ್ಹವಾದದ್ದು ಅನ್ನುವ ಎಚ್ಚರ. ಭೂತದಯಾಂ ಸರ್ವಭೂತ ದಯಾ ಪುಷ್ಪಂ ಅಂತ ನಾವು ಪುಷ್ಪವನ್ನು ಅರ್ಪಣೆ ಮಾಡುವಾಗಲೂ ಹೇಳುತ್ತೇವೆ. ಎಲ್ಲ ಭೂತಗಳಿಗೂ ಅವುಗಳದ್ದೇ ಆದಂತಹ ಸ್ಥಿತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ. ನಾವು ಇನ್ನೊಂದರ ಮೇಲೆ ದಬ್ಬಾಳಿಕೆ ಮಾಡಿ ಬದುಕಲಿಕ್ಕೆ ನಮಗೆ ಖಂಡಿತ ಅರ್ಹತೆ ಇಲ್ಲ. ಸರಿ, ಹಾಗಾದರೆ ಎಲ್ಲದಕ್ಕಿಂತ ಹೆಚ್ಚು ವಿಶೇಷವಾಗಿ ತಿಳ್ಕೊಳ್ಳುವ ಅವಕಾಶ ಇರುವುದು ಮನುಷ್ಯನಿಗೆ ಮಾತ್ರ. ಬೇರೆ ಯಾವ ಪ್ರಾಣಿಗಳಿಗೂ ಈ ಮನುಷ್ಯನ ವೈಶಿಷ್ಟ್ಯದಿಂದಾಗಿ ಉಳಿದವುಗಳ ಮೇಲೆ ಪ್ರೀತಿ ತೋರಿಸಬೇಕು ಅಂತ ಹೇಳಿದ್ದು. ಅಂದರೆ ಮನುಷ್ಯನಿಗೆ ಮಾತ್ರ ಶಾಸ್ತ್ರದ ಅಧ್ಯಯನದ ಅವಕಾಶ ಇದೆ. ಹಾಗೆಯೇ ಅಧ್ಯಯನದ ಅವಕಾಶ ಇದೆ ಅಂದರೆ ಅದರಲ್ಲಿ ವಿಭಾಗ ಮಾಡಿದರು, ಯಾರ್ಯಾರಿಗೆ ಓದಬೇಕು. ತ್ರೈನ ಶ್ರುತಿಗೋಚರ ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರೈನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನೋದಿತಂ. ವೇದಗಳನ್ನು ಓದಲಿಕ್ಕೆ ಇಲ್ಲ ಅಂತ ಒಂದು ನಿಷೇಧ ಮಾಡಿದರು. ನಮಗದರ ಹಿನ್ನೆಲೆ ಅರ್ಥ ಆದರೆ ಕೋಪ ಬರ್ತಿರಲಿಲ್ಲ. ನಮಗೆ ಹಿನ್ನೆಲೆ ಅರ್ಥ ಆಗಲಿಲ್ಲ, ಅದರಿಂದಾಗಿ ನಮ್ಮನ್ನೇನೋ ಸ್ತ್ರೀಯರು ಪುರುಷರು ಅಂತ ವಿಭಾಗ ಮಾಡ್ತಾರೆ, ಅಥವಾ ಇವನಿಗೆ ಅಧ್ಯಯನದಲ್ಲಿ ಆಸಕ್ತಿ ಇದ್ದವನು ಓದಲಿ, ಅಧ್ಯಯನದಲ್ಲಿ ಆಸಕ್ತಿ ಇಲ್ಲದವನು ಬೇರೆ ಕೆಲಸ ಮಾಡಲಿ ಅಂತ ಒಂದು ಸಹಜವಾಗಿ ಅವನವನ ಸ್ವಭಾವಕ್ಕನುಗುಣವಾಗಿ ಕರ್ಮವನ್ನು ವಿಭಾಗ ಮಾಡಿದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಹೇಳಿದ ಉದ್ದೇಶ ಏನು ಅಂತಂದರೆ, ಅಲೆಕ್ಸಿಸ್ ಕ್ಯಾರೆಲ್ ಅಂತ ಮ್ಯಾನ್ ದಿ ಅನ್ನೋನ್ ಅವ್ಯಕ್ತಮಾನವ ಅಂತ ಅದು ಅನುವಾದವೂ ಇದೆ. ಅದರಲ್ಲಿ ಅವನು ಹೆಣ್ಣು ಮಕ್ಕಳಿಗೆ ಉಚ್ಚ ಶಿಕ್ಷಣವನ್ನು ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾನೆ. ವೇದದ ಶಿಕ್ಷಣ ಅಂದರೆ ಅದು ಉಚ್ಚ ಶಿಕ್ಷಣ ಮತ್ತು ತುಂಬ ಅದಕ್ಕೆ ಡೆಡಿಕೇಟ್ ಆಗಿರಬೇಕು. ಹಾಗೆ ನಾವು ಅದರ ಒಳಗೆ ತೊಡಗಿಕೊಂಡು ಬಿಟ್ಟರೆ ಎರಡು ದೋಣಿಯಲ್ಲಿ ಕಾಲಿಟ್ಟ ಪರಿಸ್ಥಿತಿಯಾಗಿ ಯಾರಿಗೂ ನ್ಯಾಯವನ್ನು ಕೊಡಲಿಕ್ಕಾಗುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ವೇದವನ್ನು ಅಧ್ಯಯನ ಮಾಡಬೇಡಿ ಅಂತಂದರು. ಇವತ್ತಿಗೂ ಅಷ್ಟೇ, ಅವನು ಹೇಳಿದ್ದು ವೇದವನ್ನು ಓದಬೇಡಿ ಅಂತ ಹೇಳಲಿಲ್ಲ, ಬಹಳ ಉನ್ನತ ಮಟ್ಟದ ಶಿಕ್ಷಣ. ಯಾಕೆಂದರೆ ಬರ್ಡನ್ ಆದಷ್ಟು ದೇಹದ ಶಕ್ತಿ ಅಂತ ಅನ್ನೋದು ಕುಸಿಯತ್ತೆ.
ಅದರಿಂದಾಗಿ ಹುಟ್ಟುವ ಮಕ್ಕಳಲ್ಲಿ ಅಂಗವೈಕಲ್ಯ ಬುದ್ಧಿವೈಕಲ್ಯ ಉಂಟಾಗಬಾರ್ದು ಅಂತಿದ್ರೆ ನಾವು ನಮ್ಮ ಶರೀರವನ್ನು ಚೆನ್ನಾಗಿ ಕಾಪಾಡಿಕೊಂಡು ಅದಕ್ಕೂ ಗಮನ ಕೊಡಬೇಕು, ನಮ್ಮ ಬದುಕನ್ನು ಚೆನ್ನಾಗಿಟ್ಟುಕೊಳ್ಬೇಕು. ನೀವು ಒಂದು ಭಾಗಕ್ಕೆ ಪೂರ್ತಿ ಇನ್ನು ಬ್ರಹ್ಮವಾದಿಯನಿರು ಅಂತಿದ್ರಲ್ವಾ, ಹೌದು, ಅವರು ಮದುವೆಯಾಗಿ ಯಾವತ್ತೂ ಕೂಡ ಸಂಸಾರ ಇತ್ಯಾದಿ ಬಂಧನಗಳಿಗೆ ಒಳಗಾಗಿಲ್ಲ. ಅದರಿಂದಾಗಿ ಅವರಿಗೆ ಶಾಸ್ತ್ರ ಒಪ್ಪಿಗೆ ಕೊಟ್ಟಿತ್ತು. ಅವರು ಓದಿ ಬೆಳೆದು ಅದನ್ನೇ ಮೈತ್ರೇಯಿ ಗಾರ್ಗಿ ಅಂತ ನಾವು ಉಪನಿಷತ್ತಿನಲ್ಲಿ ಕೇಳುವಂತಹ ಮಂದಿ ಎಲ್ಲವೂ ಕೂಡ ನೋಡಿ, ಕಪಿಲ ಮಹರ್ಷಿಗಳು ಉಪದೇಶ ಮಾಡಿದ್ದು ತಾಯಿಗೆ ಅಲ್ವಾ, ದೇವಹೂತಿಗೆ. ಅಂದರೆ ಓದಬಾರ್ದು ಅಂತ ತಾತ್ಪರ್ಯ ಅಲ್ಲ, ಅವಳು ಅದನ್ನೇ ಬದುಕು ಅಂತ ಅಂದುಕೊಂಡವಳು. ಹಾಗಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಅರ್ಹರಿಲ್ಲ ಅಂತ ಹೇಳುವುದು ಯಾವ ಅರ್ಥದಲ್ಲಿ ಅಂತಂದರೆ, ಉನ್ನತವಾದ ವೈದಿಕ ಅಧ್ಯಯನ ಅಂತ ಅನ್ನೋದೇನಿದೆ ಅದು ತುಂಬ, ಯಾಕೆಂದರೆ ಅದರಲ್ಲಿ ಸ್ವರೋಚ್ಚಾರಣೆ ಇತ್ಯಾದಿಗಳಿದೆಯಲ್ಲ, ಅದು ಚೂರು ತಪ್ಪಾದರೂ ಕೂಡ ನಮಗೆ ಗೊತ್ತಿದೆ, ಅದರ ಅರ್ಥವೇ ವ್ಯತ್ಯಾಸ ಆಗಿಬಿಡುತ್ತೆ, ಅದರ ಅನುಸಂಧಾನವೇ ಬದಲಾಗಿ ಹೋಯಿತು ಅಂತಂದರೆ ನಮಗಿದ್ರಿಂದ ಕೆಟ್ಟದ್ದೇ ಆಗುವುದು ಸಾಧ್ಯ ಇದೆ. ಅದಕ್ಕೋಸ್ಕರ ಬೆಂಕಿಯನ್ನು ನಾವು ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ರು ಸುಡುವುದೇ ಅನ್ನುವ ದೃಷ್ಟಿಯಿಂದ ಅಧ್ಯಯನ ಮಾಡುವಾಗ ಇಂಥದ್ದನ್ನು ನಾವು ಓದಿದರೆ ಸಾಕು. ಅದಕ್ಕೋಸ್ಕರ ವೇದವನ್ನು ಅಧ್ಯಯನ ಮಾಡಬೇಕು. ಹಾಗಾದರೆ ಅವರೆಲ್ಲ ಬರೀ ಅಡಿಗೆ ಮನೆಯಲ್ಲಿ ಕೂತು ಪಾತ್ರೆ ತೊಳೆದು ನಿತ್ಯ ಮನೆಯಲ್ಲಿ ಉಳಿದವರು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಲಿಕ್ಕೆ ದಾಸ್ಯರಾ? ಅಲ್ಲ ಅಂದರು. ತ್ರೈನ ಶ್ರುತಿಗೋಚರ, ಇಷ್ಟನ್ನು ಅವರು ಓದಲಿಕ್ಕಿಲ್ಲ. ಹಾಗಾದರೆ ಓದಲಿಕ್ಕೋಸ್ಕರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನ ಉದಿತಂ, ಈ ಕಾರಣದಿಂದಲೇ ಅವರಿಗೆ ನೇರವಾಗಿ ವೇದದ ಅಧ್ಯಯನವನ್ನು ಬೇಡ ಅಂತ ಹೇಳಿದ್ದು. ಅವರ ದೈಹಿಕ ಶ್ರಮ, ಮಾನಸಿಕ ಒತ್ತಡ ಇದನ್ನು ಕಳೆದು ಅವರು ಚೆನ್ನಾಗಿ ಮಕ್ಕಳನ್ನು ಮನೆಯಲ್ಲಿ ಪಾಲನೆ ಪೋಷಣೆ ಮಾಡಿದರೆ 10 ಮಕ್ಕಳು ಚೆನ್ನಾಗಿ ಮುಂದೆ ವಿದ್ಯೆಯನ್ನು ಓದಬಲ್ಲಂತಹ ದಾರಿಯಲ್ಲಿ ನಡೆದರು ಅಂತಂದರೆ ಆ ಎಲ್ಲ ಪುಣ್ಯ ಈ ತಾಯಿಗಿದೆ. ಮನೆಯ ಯಜಮಾನ ಆ ಶ್ರದ್ಧೆಯನ್ನು ಉಳಿಸಿಕೊಳ್ಳುವಂತೆ ಆಕೆ ನಡ್ಕೊಂಡ್ಲು ಅಂದರೆ ಇಬ್ಬರೂ ಕೆಲಸಕ್ಕೆ ಹೋದ ಮನೆಯಲ್ಲಿ ಸಾಮಾನ್ಯ ತೊಂದರೆ ಆಗ್ತಾ ಇರುತ್ತೆ. ಅವತ್ತು ಮಾತುಕತೆಗೆ ನಾನು ದುಡ್ದದ್ದು ಜಾಸ್ತಿ ಅಂತ, ಅವಳು ಇವನು ದುಡ್ದದ್ದು ಜಾಸ್ತಿ ಅಂತ, ಅಥವಾ ಪ್ರತಿಯೊಂದು ಸಂದರ್ಭಕ್ಕೂ ನನ್ನ ಮಾತು ನಡೀಬೇಕು ಅನ್ನುವ ಆಲೋಚನೆ ಶುರುವಾಗುತ್ತೆ. ದುಡಿಬಾರ್ದು ಅನ್ನೋದು ತಾತ್ಪರ್ಯ ಅಲ್ಲ, ನಮಗೆ ಅದರ ಮಿತಿ ಅರ್ಥ ಆಗಬೇಕು. ನಾವು ನಮ್ಮ ಮನೆಯ ವಾಳತೆಯನ್ನು ನೋಡಿಕೊಂಡೇ ನಮ್ಮ ಉಳಿದ ಬದುಕನ್ನು ನಡೆಸಲಿಕ್ಕೋಸ್ಕರ ಈ ಅನಿವಾರ್ಯವಾದ ವ್ಯವಸ್ಥೆಯಲ್ಲಿ ಇದ್ದೇವೆ ಅಂತ ಎಚ್ಚರ ಇದ್ದರೆ, ದೊಡ್ಡವರು ಮನೆಯಲ್ಲಿ ಹಿರಿಯರು ಜಗಳಾದಾಗ ಬಿಡಿಸುವವರು ಅಂತ ಒಬ್ಬರಿದ್ದರೆ ಅದು ಬಹಳ ದಿವಸ ಬಂಧ ಉಳಿಯತ್ತೆ. ಇಲ್ಲ ಅಂದರೆ ಅಂತಹ ಸಂದರ್ಭದಲ್ಲಿ ಜೀವನವನ್ನು ನಾವೇ ನಮ್ಮ ಕೈಯಾರೆ ನಾಶ ಮಾಡಿಕೊಳ್ಳುವಂತಹ ಪ್ರಸಂಗ ಬರುತ್ತೆ. ಹಾಗಾದರೆ ಓದಬಹುದು ಅಂತ ಹೇಳಿದ್ದು ಯಾವುದನ್ನು?